ಡೀಲಿಂಗ್ ಬಿಡಿಎನಲ್ಲಿ ಲಕ್ಷ ಡೀಲಿಂಗ್. ಹಣಕ್ಕಾಗಿ ಬಿಡಿಎ ಅಧಿಕಾರಿಗಳಿಂದ ಭರ್ಜರಿ ಬಾರ್ಗೆನ್. ಕೆಂಪೇಗೌಡ ಲೇಔಟ್ನಲ್ಲಿ ಮನೆ ಹಂಚಿಕೆಯಲ್ಲಿ ಅಕ್ರಮದ ಆರೋಪ. ಬಿಡಿಎನಲ್ಲಿ ಲಕ್ಷ ಡೀಲಿಂಗ್ ನಡೆದಿದೆ. ಹಣಕ್ಕಾಗಿ ಬಿಡಿಎ ಅಧಿಕಾರಿಗಳು ಭರ್ಜರಿ ಬಾರ್ಗೆನ್ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಲೇಔಟ್ನಲ್ಲಿ ಮನೆ ಹಂಚಿಕೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಬಿಡಿಎ ಎಇಇ ಡೀಲಿಂಗ್ ಮಾಡ್ತಾ ಇರುವ ಆಡಿಯೋ ವೈರಲ್ ಆಗಿರೋದೀಗ. ಪಶ್ಚಿಮ ವಲಯ ಎಇ ಅಶೋಕ್ ಭಾಗಿ ಅವರದ್ದೇ ಎನ್ನಲಾದಂಥ ಆಡಿಯೋ ಅದು. ರೈತರಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಶೋಕ್ ಭಾಗಿ. ರೈತರ ಜೊತೆ ಸೈಟ್ ಸಿಡಿ ಮಾಡಿಸಿ ಕೊಡುವ ಕುರಿತಂತೆ 100, 200, 400 ಅಂತ ಡೀಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಆಡಿಯೋ ಇದು. ಭಾರೀ ಸಂಚಲನ ಸೃಷ್ಟಿ ಮಾಡಿದ ಅಶೋಕ್ ಭಾಗಿ ಅವರದ್ದೇ ಎನ್ನಲಾದ ಆಡಿಯೋ. ಭೂಮಾಲೀಕರಿಗೆ ಪರಿಹಾರವಾಗಿ ನೀಡಬೇಕಾದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿರುವುದು. ಎಇಇ ಅಶೋಕ್ ಭಾಗಿ ವಿರುದ್ಧ ಬಿಡಿಎ ಬೋರ್ಡ್ ಮೆಂಬರ್ಸ್ ದೂರನ್ನ ಕೊಟ್ಟಿದ್ದಾರೆ. ಕಾರಣ ಕೇಳಿ ನೋಟಿಸ್ ಕೊಟ್ಟಿರುವ ಬಿಡಿಎ ಆಯುಕ್ತ ಮಣಿವಣ್ಣನ್. ಬಿಡಿಎನಲ್ಲಿ ಲಕ್ಷ ಡೀಲಿಂಗ್ ನಡೆದಿದೆ ಅನ್ನೋದರ ಬಗ್ಗೆ ಒಂದು ಆಡಿಯೋ ಇದೆ. ಹಣಕ್ಕಾಗಿ ಬಾರ್ಗೇನ್ ಮಾಡ್ತಾರೆ ಇವರು. ಕೆಂಪೇಗೌಡ ಲೇಔಟ್ನಲ್ಲಿ ಮನೆ ಹಂಚಿಕೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಈಗ ಬಿಡಿಎ ಎಇಇ ಡೀಲಿಂಗ್ ಮಾಡ್ತಾ ಇರುವಂತ ಆಡಿಯೋ ವೈರಲ್ ಆಗಿದೆ. ಅಶೋಕ್ ಭಾಗಿ ಅವರು, ಅಶೋಕ್ ಭಾಗಿ ಎಇಇ. ಸೊ ಇವರದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ರೈತರಿಂದ ಹಣ ವಸೂಲಿ ಮಾಡ್ತಾ ಇರುವಂತ ಆಡಿಯೋ ಅದು. ಫೈನಲ್ಲು ನಾನು ಏನು ಮಾಡ್ಬೇಕು ಹೇಳ್ಬೇಡಣ, ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ್ರ ನಾವು. ಅಣ್ಣ ನಾವು ಏನ್ ನನ್ನ ನೋಡೋಣ ಒಂದ್ ಸ್ವಲ್ಪ 450 ಒಂದು ಫೈನಲ್ ಮಾಡಿದ್ರೆ ಅಷ್ಟೇ ಫೈನಲ್ ಮಾಡೋಣ. ಏನೋ ಒಂದು ಮುಗಿಸ್ಬಿಡ್ತೀನಿ. ನಾನ್ ಮಾಡ್ತೀನಿ. ಆಯ್ತು, ನಾನು ಬೆಳಿಗ್ಗೆ ಕಾಲ್ ಮಾಡ್ತೀನಿ ನಿಮ್ಗೆ. ಆಯ್ತಣ್ಣ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಮೀಟ್ ಮಾಡ್ತೀನಿ ನಾಳೆ. ಅದೆಲ್ಲ ನೋಡಿ ವಾಟ್ಸಪ್ ಮಾಡ್ತೀನಿ ಅಣ್ಣ. 3-4 ಫೈಲ್ ಅದು ನಿಮಗೆ ಮಾಡ್ತೀನಿ ಅಣ್ಣ. ಕಾಸು ಕೊಡ್ತೀನಿ. ಸಾರಿ, ಮಾಡ್ತೀನಿ ಅಣ್ಣ. ಕಟ್ ಆಯ್ತು ಅಣ್ಣ. ಅದ್ರದ್ದು ಅಡ್ವಾನ್ಸ್ ಅಮೌಂಟ್ 30 lakhs ಇದೆ. ಆಮೇಲೆ ನಾನು ಜ್ಞಾಪಕ ಇರ್ಲಿ, ನಾನು ಅದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಹಲೋ, ಆಯ್ತಣ್ಣ, ಓಕೆ ಅಣ್ಣ. ಈಗ ಅಣ್ಣ ಏನ್ ಗೊತ್ತಾ, ಹಲೋ, ಈಗ ಫೈನಲ್ ಅವ್ರಿಗೆ ಏನ್ ಹೇಳೋಣ, ಅಷ್ಟೊಂದು ಕಷ್ಟ ಆಯ್ತಣ್ಣ. 600 rupees ಎಲ್ಲ ತುಂಬಾ ಕಷ್ಟ ಆಯ್ತಣ್ಣ. ಅದು ಒಂದ್ ನಿಮಿಷ ಇರಿ. ಅದ್ರಲ್ಲೂ 575 ನೀವಂತೀರಾ, 25 ನನ್ಗೆ ಅಂತೀರಾ. ಅಲ್ಲಿ ಬರೇ ಚೆಕ್ ಮಾಡೋರ್ಗೆ ಇವ್ರಿಗೇನೆ 25 rupees ನನಗ್ ಖರ್ಚಾಗೋಗಿದೆ. ಅಣ್ಣ ಇಲ್ಲ ಅಣ್ಣ, ಏನೋ 325 ಹೇಳಿದ್ರಿ. ಏನೋ ಇನ್ನೊಂದ್ ಸ್ವಲ್ಪ ಏನೋ ಜಾಸ್ತಿ ಮಾಡಿ ಮಾತಾಡ್ತೀನಿ ಅಣ್ಣ. ಅಂದ್ರೆ ಅವ್ರಿಗೆ ಆಪ್ಷನ್ ಕೊಟ್ಬಿಟ್ಟಿದೀನಿ. ಅಲ್ಲಪ್ಪ, ಅಲ್ಲಿ 100 ರೂಪಾಯಿ ಕೊಟ್ಟ ಕೊಡ್ತಿದ್ದಲ್ಲ. ನಾನು ಏನಿದ್ದೀನಿ, ನಿಮ್ ಜವಾಬ್ದಾರಿ ನನಗೆ. ನೀವು ವಾಪಸ್ ನೋಡಪ್ಪ, ನೀನ್ ಅವ್ರ ಅಡ್ಡ ಬಂದ್ರೆ ನಿನ್ಗೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಗೊತ್ತಾಯ್ತಣ್ಣ, ಅರ್ಥ ಆಯ್ತಣ್ಣ. ಸರಿ, ಇನ್ನೊಂದ್ ಪ್ರೈಸ್ ನೋಡೋಣ ಇರೋಣ. ಇನ್ನೊಂದ್ಸತಿ ಟ್ರೈ ಮಾಡಿ ಮಾತಾಡ್ತೀನಿ. ಒಟ್ಟ ಅದು ಅಣ್ಣ ವಿಶ್ವಾಸ ಕೆಲಸ ಮಾಡ್ಬೇಕು. ಹೌದಣ್ಣ. ನಿನ್ಗೆ ಏನ್ ಆತರ ಆದ್ರೆ ನಾನ್ ನಿನ್ಗೆ ಒಂದು ಯಾವತ್ತು ನಿಂತ್ಬೇಕಾದ್ರೆ ನಿಂತು ತಗೋತೀನಿ ಗೊತ್ತಾ. ನಾನು ಯಾವ್ರಿಗೆ ಮೋಸ ಮಾಡಿ ಬದುಕು ಜೀವನ ಬೇಕಾಗಿಲ್ಲ. ಗೊತ್ತಣ್ಣ. ಅದಕ್ಕೆ ನಿಮ್ ಜೊತೆ ಇರೋದಣ್ಣ ನಾನು. ಇದನ್ನ ಆಯ್ತಾ, ಇದನ್ನ ನೋಡು, ಯಾವ ಇದನ್ನ ಮಲಸ್ಬೇಕಾ, ಹೆಂಗ್ ಹಾಲ್ ಮಾಡ್ಬೇಕಾ, ಹಾಲು ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನನಗೆ. ಅಣ್ಣ ಗೊತ್ತಾಯ್ತಣ್ಣ ಅಲ್ವಾ ಅಣ್ಣ. ನೋಡೋಣ ಇರೋಣ. ಬಿಡಪ್ಪ, ನೀನ್ ಅವ್ನ ತಲೆನೇ ಕಸ್ಕೊಬೇಡ. ನಾನ್ ಏನ್ ಹೇಳಿದೀನಿ, ಗೊತ್ತಾಯ್ತಣ್ಣ, ಗೊತ್ತಾಯ್ತು. ನಿನಗೆ ನಾಳೆ ಸಾಯಂಕಾಲಕ್ಕೆ ಅಲ್ಲಿ ಹೋಗಿ ನಿನ್ ರೀಚ್ ಆಗುತ್ತೆ. ಹೋಗಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗಿ ಅಷ್ಟೇ. ಓಕೆ ಅಣ್ಣ, ಮಾತಾಡ್ತೀನಿ ಅಣ್ಣ. ಇವತ್ತೇನೋ ಫೈನಲ್ ಹೇಳ್ತೀನಿ. ಏನೋ ಒಂದು ಇದ್ ಮಾಡಿ ಮುಗ್ಸನ್ ಬಿಡೋಣ. ಬೇರೆದ್ರಲ್ಲಿ ಮಾಡ್ಕೊಡ್ತೀನಿ. ನನ್ ಜವಾಬ್ದಾರಿ ಬಿಟ್ಬಿಡು ನಿಂದು. ಗೊತ್ತಾಯ್ತು, ಮಾತಾಡ್ತೀನಿ ಅಣ್ಣ, ಮಾತಾಡ್ತೀನಿ. ಫೈನಲ್ ಏನ್ ಬರ್ತಾರೆ ಅಂತ ತಮ್ಗೆ ಹೇಳ್ತೀನಿ ಅಣ್ಣ. ಫೈನಲ್ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಮೆಂಬರ್ಸೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಆಡಿಯೋ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಶೋಕಾಸ್ ಕೊಟ್ಟಿದ್ದೀವಿ. ಬಟ್ ಇದೇ ಶೋಕಾಸ ಇದು ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತೇನೆ. ಶೋಕಾಸ್ ಅವ್ರು ಕೊಟ್ಟಿದ್ರೆ ನಿಜ, ನನಗೆ ನೆನಪಿದೆ, ನಾನೇ ಅಪ್ರೂವ್ ಮಾಡಿದ್ದೇನೋ. ಬಟ್ ಈ ಕಾಪಿ ಬೇರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೇನೆ. ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಮೆಂಬರ್ಸೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಆಡಿಯೋ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಶೋಕಾಸ್ ಕೊಟ್ಟಿದ್ದೀವಿ. ಬಟ್ ಇದೇ ಶೋಕಾಸ ಇದು ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತೇನೆ. ಶೋಕಾಸ್ ಅವ್ರು ಕೊಟ್ಟಿದ್ರೆ ನಿಜ, ನನಗೆ ನೆನಪಿದೆ, ನಾನೇ ಅಪ್ರೂವ್ ಮಾಡಿದ್ದೇನೋ. ಬಟ್ ಈ ಕಾಪಿ ಬೇರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೇನೆ. ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಮೆಂಬರ್ಸೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಆಡಿಯೋ ಕೊಟ್ಟಿದ್ದಾರೆ.
ಅವ್ರಿಗೆ ನಾವು ಶೋಕಾಸ್ ಕೊಟ್ಟಿದ್ದೀವಿ. ಬಟ್ ಇದೇ ಶೋಕಾಸ ಇದು ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತೇನೆ. ಶೋಕಾಸ್ ಅವ್ರು ಕೊಟ್ಟಿದ್ರೆ ನಿಜ, ನನಗೆ ನೆನಪಿದೆ, ನಾನೇ ಅಪ್ರೂವ್ ಮಾಡಿದ್ದೇನೋ. ಬಟ್ ಈ ಕಾಪಿ ಬೇರೆ ಕೊಟ್ಟಿದ್ರೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೇನೆ. ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ಬಿಡಿಎ ಸೈಟ್ಗಳ ಡೀಲಿಂಗ್ ಪ್ರಕರಣ. ಸೈಟ್ ಹಂಚಿಕೆಗೆ ಹಣಕ್ಕಾಗಿ ಬೇಡಿಕೆ ಇಟ್ಟ ಹಿನ್ನೆಲೆ ಬಿಡಿಎ ಎಇಇ ಅಶೋಕ್ ಭಾಗಿಗೆ ಎತ್ತಂಗಡಿ ಶಿಕ್ಷೆ. ಪಶ್ಚಿಮ ವಲಯ ಎಇಇ ಹುದ್ದೆಯಿಂದ ಎತ್ತಂಗಡಿ ಮಾಡಲಾಗಿದೆ. ಅಶೋಕ್ ಭಾಗಿಯನ್ನ ರಿಲೀವ್ ಮಾಡಲಾಗಿದೆ. ಈಗ ರೈತರ ಜೊತೆ ಹಣದ ಡೀಲಿಂಗ್ ಬಗ್ಗೆ ಮಾತನಾಡಿದ್ದ ಅಶೋಕ್ ಭಾಗಿಯನ್ನ ಎತ್ತಂಗಡಿ ಮಾಡಿದ್ದಾರೆ ಬಿಡಿಎ ಆಯುಕ್ತರು. ಎತ್ತಂಗಡಿ ಮಾಡಿದ್ರೆ ಈಗ ಬೇರೆ ಕಡೆ ಹೋಗಿ ಇದನ್ನೇ ಮಾಡ್ತಾರ ಅವರು. ಒಂದ್ಸಾರಿ ತಿಂದು ರುಚಿ ಹತ್ತಿದ್ರೆ ಬಿಡ್ತಾರ, ಮತ್ ಇನ್ನೊಂದ್ ಕಡೆ ಹೋಗಿ ಇನ್ಯಾರದ್ದು ರಕ್ತ ಕುಡಿತಾರೆ. ಗೊತ್ತಿದ್ದು ಕೂಡ ಇವರನ್ನ ಹಿಂಗೆ ಸುಮ್ಮನೆ ಬಿಡ್ತಾರೆ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು, ಬೇರೆ ಕಡೆ ಎತ್ತಂಗಡಿ ಮಾಡೋದು. ಅದಕ್ಕೆ ಅವರು ಏನ್ ಮಾಡಿದ್ರು ನಡೆಯುತ್ತೆ, ನಮಗೆ ಯಾರು ಶಿಕ್ಷೆ ಕೊಡ್ತಾರೆ ಆ ಧೈರ್ಯದಲ್ಲಿ ಇರ್ತಾರೆ. ಸೈಟ್ ಹಂಚಿಕೆಗೆ ಹಣಕ್ಕಾಗಿ ಬೇಡಿಕೆ ಇಟ್ಟಂತ ಹಿನ್ನೆಲೆ ಬಿಡಿಎ ಎಇಇ ಅಶೋಕ್ ಭಾಗಿಗೆ ಎತ್ತಂಗಡಿ ಶಿಕ್ಷೆ ಅಂತ. ಪಶ್ಚಿಮ ವಲಯ ಎಇಇ ಹುದ್ದೆಯಿಂದ ಎತ್ತಂಗಡಿ ಮಾಡಲಾಗಿದೆ. ರೈತರ ಜೊತೆ ಹಣದ ಡೀಲಿಂಗ್ ಬಗ್ಗೆ ಮಾತನಾಡಿರುವಂತ ಆಡಿಯೋವನ್ನ ನೀವು ಕೇಳಿಸ್ಕೊಂಡ್ರಿ. ಅಶೋಕ್ ಭಾಗಿಯನ್ನ ಎತ್ತಂಗಡಿ ಮಾಡಿದ್ದಾರೆ ಬಿಡಿಎ ಆಯುಕ್ತರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈಗ ಆ ವಿಚಾರದ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಡಿ. ಜೊತೆಗೆ ಇಂಥವ್ರನ್ನ ಬರೀ ಎತ್ತಂಗಡಿ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಮಾಡಿದರೆ ಇವರೆಲ್ಲ ರಕ್ತದ ಒಂದು ರುಚಿ ಹತ್ತಿ ಬಿಟ್ಟಿರುತ್ತೆ ಇವರಿಗೆಲ್ಲ. ಇವ್ರು ಅಷ್ಟು ಈಸಿಯಾಗಿ ಬದಲಾಗ್ಬಿಡ್ತಾರ, ಮತ್ತು ಯಾವ ಕಡೆ ಹೋಗಿರ್ತಾರೋ ಅಲ್ಲೆಲ್ಲ ಮತ್ತೆ ಬೇರೆಯವ್ರ ರಕ್ತ ಕುಡಿಯೋದಕ್ಕೆ ಶುರು ಮಾಡ್ತಾರೆ ಇವರು. ಖಂಡಿತವಾಗ್ಲೂ ರಾಮ್, ಬಿಡಿಎನ ಪ್ರತಿಷ್ಠಿತ ಲೇಔಟ್ ಆಗಿರುವಂತಹ ಕೆಂಪೇಗೌಡ ಲೇಔಟ್ ನಲ್ಲಿ ರೈತರಿಗೆ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಆಡಿಯೋ. ಅಂದ್ರೆ ರೈತನ ಜೊತೆಗೆ ಸೈಟ್ ಅನ್ನ ಹಂಚಿಕೆ ಮಾಡಬೇಕು ಅಂತಂದ್ರೆ 1 ಸ್ಕ್ವೇರ್ ಫೀಟ್ಗೆ 550 ರೂಪಾಯಿ ತನಕನೂ ಕೂಡ ಮಾತನಾಡುವಂತಹ ಆಡಿಯೋ ಸ್ವತಃ ಅಶೋಕ್ ಭಾಗಿನೇ, ಅಂದ್ರೆ ಬಿಡಿಎ ಎಡಬ್ಲ್ಯೂ ಆಗಿರುವಂತಹ ಅಶೋಕ್ ಭಾಗಿನೇ ಹಣವನ್ನ 50 ರೂಪಾಯಿ 100 ರೂಪಾಯಿ ಹೆಚ್ಚಳವನ್ನ ಮಾಡ್ತಾ ಇರುವಂತದ್ದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಕೇವಲ ಒಬ್ಬ ರೈತ ಮಾತ್ರ ಅಲ್ಲ, ತುಂಬಾ ಜನ ರೈತರುಗಳ ಹತ್ರ ಈ ರೀತಿಯಾಗಿ ಬಾರ್ಗೇನ್ ಅನ್ನ ಮಾಡಿ, ಅಂದ್ರೆ 1 ಸ್ಕ್ವೇರ್ ಫೀಟ್ಗೆ 550 ರೂಪಾಯಿ ಹಣವನ್ನ ಕೊಟ್ಟಿದ್ದೆ ಆದ್ರೆ ಅವರಿಗೆ ಸೈಟ್ ಅನ್ನ ಕೊಡುವಂತ ಕೆಲಸ ಆಗುತ್ತೆ. ಸ್ವತಃ ಅಶೋಕ್ ಭಾಗಿನೇ ಒಂದ್ ಮಾತನ್ನ ರೈತರಿಗೆ ಹೇಳ್ತಾರೆ, ನನಗ್ ಬರಬೇಕಾಗಿರೋದು ಅಮೌಂಟ್ ಕೊಟ್ರೆ ನಿನಗೆ ನಿನ್ನ ಫೈಲ್ ಕ್ಲಿಯರ್ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಇದು ಇಡೀ ಬಿಡಿಎ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸ್ವತಃ ಬಿಡಿಎ ಸದಸ್ಯರೇ ಒಬ್ರು ಬಿಡಿಎ ಆಯುಕ್ತ ಮಣಿವಣ್ಣನ್ಗೆ ಒಂದು ದೂರನ್ನ ಕೊಟ್ಟಿದ್ರು, ವಿತ್ ಆಡಿಯೋ ಸಮೇತ ದೂರನ್ನ ಕೊಟ್ಟಿದ್ರು. ಈ ರೀತಿಯಾಗಿ ರೈತರಿಂದ ಸೈಟ್ ಹಂಚಿಕೆ ಮಾಡುವಂತ ವಿಚಾರದಲ್ಲಿ ರೈತರಿಗೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರುವಂತದ್ದು. ಅದು 1 ಸ್ಕ್ವೇರ್ ಫೀಟ್ಗೆ 50 ರೂಪಾಯಿ 100 ರೂಪಾಯಿ ಹೆಚ್ಚಳವನ್ನ ಮಾಡ್ತಾ ಇರುವಂತದ್ದು. ಒಬ್ಬ ಎಡಬ್ಲ್ಯೂ ಆಗಿ ರೈತರ ಹತ್ರ ಈ ರೀತಿಯಾಗಿ ಹಣಕ್ಕೆ ಡಿಮ್ಯಾಂಡ್ ಇಡುವಂತದ್ದು ಸರಿಯಲ್ಲ, ಈ ಬಗ್ಗೆ ತನಿಖೆನ ನಡೆಸಿ ಅಂತ ಹೇಳಿ ಬಿಡಿಎ ಆಯುಕ್ತ ಮಣಿವಣ್ಣನ್ಗೆ ಬಿಡಿಎ ಸದಸ್ಯರು ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಶೋಕಾಸ್ ನೋಟಿಸ್ ಅನ್ನ ಕೊಡುವಂತ ಕೆಲಸಕ್ಕೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಮುಂದಾಗಿದ್ರು. ಸ್ವತಃ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಣಿವಣ್ಣನ್ ಮಾತಾಡಿದ್ರು, ಹೌದು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ನಿಜ, ಈ ರೀತಿಯಾದಂತ ಒಂದು ಆಡಿಯೋ ನಮ್ಗೆ ಬಿಡಿಎ ಸದಸ್ಯರೇ ಕೊಟ್ಟಿದ್ರು, ಅದರ ಆಧಾರದ ಮೇಲೆ ನಾನು ತನಿಖೆಯನ್ನ ನಡೆಸಿ 1 ವಾರದ ಒಳಗಡೆ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದೀನಿ ಅನ್ನುವಂತ ಒಂದು ಮಾತನ್ನ ಬಿಡಿಎ ಆಯುಕ್ತರು ಹೇಳಿದ್ರು. ಇದ್ರ ಬೆನ್ನಲ್ಲೇ ಅವರನ್ನ ಈಗ ಬೇರೆಡೆಗೆ ವರ್ಗಾವಣೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಕ್ಲೀನ್ ಬಿಡಿಎ ಅನ್ನುವಂತ ವಿಚಾರದಲ್ಲಿ ಈ ರೀತಿಯಾದಂತ ಯಾರದೇ ಮೇಲೆ ಅಲಿಗೇಷನ್ ಬಂದ್ರು ನಾವು ಅವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಬಿಡಿಎ ಆಯುಕ್ತ ಮಣಿವಣ್ಣನ್ ಕೊಟ್ಟಿರುವಂತದ್ದು. ಆದ್ರೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ರಾಮ್, ಕೇವಲ ಅವ್ರನ್ನ ಬೇರೆಡೆಗೆ ವರ್ಗಾವಣೆ ಮಾಡಿದ್ರೆ ಆ ಒಂದು ಅಕ್ರಮಕ್ಕೆ ಬ್ರೇಕ್ ಬೀಳುತ್ತಾ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಹಣದ ರುಚಿ ನೋಡಿರುವಂತ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು ಅಥವಾ ಯಾರೇ ಒಬ್ಬ ಆದ್ರೂ ಕೂಡ ಬೇರೆ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆದ್ರೂ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರವೃತ್ತಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳಿದಾವೆ. ಸೊ ಇವನ್ನ ಕೇವಲ ವರ್ಗಾವಣೆ ಮಾಡುವಂತದ್ದಲ್ಲ, ಅವ್ರ ವಿರುದ್ಧ ಕಠಿಣವಾದಂತ ಕ್ರಮಗಳನ್ನ ಕೈಗೊಳ್ಬೇಕು. ಜೊತೆಗೆ ಯಾರ್ಯಾರು ರೈತರ ಹತ್ರ ಈ ರೀತಿಯಾಗಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹಣವನ್ನು ವಸೂಲಿ ಮಾಡಿದರೆ ಆ ಹಣನ ಅವರಿಗೆ ವಾಪಸ್ ಕೊಡಿಸುವಂತ ಕೆಲಸ ಆಗ್ಬೇಕು ಅನ್ನುವಂತಹ ಒಂದು ಕೂಗು ರೈತರಿಂದ ಕೇಳಿ ಬರ್ತಾ ಇದೆ. ಸೊ ಈಗ
ಇನ್ನು ತನಿಖಾ ವರದಿ ಇನ್ನೂ ಸಂಪೂರ್ಣವಾಗಿ ಬಿಡಿ ಆಯುಕ್ತರ ಕೈಗೆ ಸೇರಿಲ್ಲ. ಸೊ ವರದಿ ಕೈ ಸೇರಿದ ನಂತರ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಕೈಗೊಳ್ತಾರೆ ಅಥವಾ ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.